ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಬೆಳಗ್ಗೆನೇ ಒಂಥರ ವಾತಾವರಣ ಚೆನ್ನಾಗಿದೆ. ಎದ್ದು ಬಂದೆ ಹೊರಗಡೆ. ನೋಡಿದ್ರೆ ನಾನು ನಿನ್ನೆ ವ್ಲಾಗಲ್ಲಿ ನಿಮಗೆ ತೋರಿಸಿದೆ ಅಲ್ಲ, 2 ತುಳಸಿ ಗಿಡನ ಒಂದೇ ಸಲ ನೆಟ್ಟಿದ್ದೆ. ಬಟ್ ಅದು ಯಾರೋ ಏನೋ ಗೊತ್ತಿಲ್ಲ, ಯಾರು ಏನೋ ಅಲ್ಲ, ಬಟ್ ಇಲಿ ಏನೋ ಕಿತ್ತಾಕಿರಬೇಕು ಅನ್ನಿಸ್ತಾ ಇದೆ. ಒಂದು ತುಳಸಿ ಗಿಡ ಕಾಣ್ತಾ ಇಲ್ಲ. ಇನ್ನು ಮೊನ್ನೆಲ್ಲ ಕೆದ್ರೋಗಿತ್ತು, ನಾನು ಇಲಿನೇ ಅಂದ್ಕೊಂಡಿದ್ದೀನಿ. ಬಟ್ ಏನಂದರೆ ಚೆನ್ನಾಗಿ ನೆಟ್ಟು ಪೂಜೆ ಎಲ್ಲ ಮಾಡಿದ್ದೀನೇ, ಹಿಂಗಾಯ್ತಲ್ಲ ಅನ್ನೋದು ಒಂದು ಸ್ವಲ್ಪ ಬೇಜಾರಷ್ಟೇ. ಸರಿ, ಇನ್ನೊಂದು ದೊಡ್ಡ ಗಿಡನ ಆಯ್ತಲ್ಲ ಅಂತ ಒಂದು ಸಮಾಧಾನ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಕ್ಲೀನಾಗಿ ಇಟ್ಬಿಟ್ಟು ಆನಂತರ ಇವಾಗ ತಿಂಡಿ ಮಾಡೋಣ ಅಂತ ಬಂದೆ. ಈಗಂತೂ ಸ್ವಲ್ಪ ಬೇಗನೆ ಎದ್ದೊಳಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಕಾರಣ ನಿಮಗೆ ಗೊತ್ತಿದೆ ಅಲ್ಲ, ಮಳೆ ಬರ್ತಾಯಿದ್ರೆ ಚಳಿ ಇರೋ ಟೈಮಲ್ಲಂತೂ ಹಾಸಿಗೆ ಬಿಟ್ಟು ಎದ್ದೊಳಕ್ಕೆ ಮನಸ್ಸು ಬರೋಲ್ಲ ಅನಿಸುತ್ತೆ. ನೈಟ್ ಬೇಕಾದರೆ ಎಷ್ಟೊತ್ತಾದ್ರೂ ಎದ್ದಿರ್ತೀನಿ. ಈ ಮಳೆ ಟೈಮಲ್ಲಂತೂ ಬೆಳಗ್ಗೆ ಎದ್ದೊಳಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಏನಂದರೆ ಸ್ಕೂಲ್ ಇರೋ ಕಾರಣಕ್ಕೆ ಎದ್ದು ನಾವು ಕೆಲಸನ ಮಾಡಿಕೊಳ್ಳೇಬೇಕು. ಇಲ್ಲಾಂದರೆ ಮಕ್ಕಳು ಸ್ಕೂಲ್ಗೆ ಹೋಗೋದ್ರಿಂದ ಅವ್ರಿಗೆ ಊಟ ತಿಂಡಿಗೆಲ್ಲ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಫಸ್ಟ್ ನಾನು ಎದ್ಬಿಟ್ಟು ಇವತ್ತು ಹಾಲು ಕಾಯಕ್ಕೆ ಇಡ್ತಾಯಿದ್ದೀನಿ. ಇವತ್ತಂತೂ ಏನನ್ನ ಡಿಫ್ರೆಂಟಾಗಿ ತಿಂಡಿ ಮಾಡೋಣ. ಯಾಕಂದರೆ ಇವತ್ತಿಂದ ಮಕ್ಕಳಿಗೆ ಟ್ಯೂಷನ್ ಇದೆ. ಇವಾಗ ಡೈಲಿ ಅಂದರೂ 3:30ಗೆ ಬಂದುಬಿಡ್ತಾಯಿದ್ರು. ಇವತ್ತಿಂದ 5:30ಗೆ ಬರ್ತಾರೆ. ಇನ್ನು 2 ಅವರ್ಸ್ ಅವ್ರಿಗೆ ಏನನ್ನ ಸ್ನ್ಯಾಕ್ಸ್ ಮಾಡಿಕೊಡ್ಲೇಬೇಕಲ್ವಾ, ಇನ್ನು ಹಂಗೆ ಖಾಲಿ ಹೊಟ್ಟೆಯಲ್ಲಿ ಇರ್ತಾರೆ ಅಂದ್ಬಿಟ್ಟು ಇವತ್ತು ಡಿಫ್ರೆಂಟಾಗಿ ಇನ್ಮೇಲೆ ಒಂದೊಂದು ಡಿಫ್ರೆಂಟಾಗಿರೋ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಮೊದಲನೇದಾಗಿ ನಾನು ಈ ಕಡೆ ರೈಸ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬೇಗನೆ ಹಾಕಬೇಕು, ಸ್ವಲ್ಪ ಲೇಟಾಗಿ ಎದ್ದಿರೋದ್ರಿಂದ ಸ್ವಲ್ಪ ಬೇಗನೆ ಆಗಬೇಕು ತಿಂಡಿ ಅಂದ್ಬಿಟ್ಟು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಮಾವಿನಕಾಯಿ ಚಿತ್ರಾನ್ನ ಇದರಲ್ಲೇನು ಸ್ಪೆಷಲ್ಲು ಅನ್ಬೋದು. ಬಟ್ ಇದಕ್ಕೆ ಜೊತೆ ಕಾಂಬಿನೇಷನ್ ಆಗಿ ಒಂದು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ಇದರಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ಫಸ್ಟು ಎಲ್ಲ ಕಡೆನೂ ಕಿಟಕಿ ಬಾಗಿಲು ಕರ್ಟನ್ ಎಲ್ಲ ತೆಗೆದು ಇದು ಮಾಡ್ತಾಯಿದ್ದೀನಿ. ಹಾಗೆಯೇ ನಾವು ಮಲ್ಕೊಳ್ಬೇಕಾದ್ರೆ ಒಂದು ಬಾಟ್ಲು ನೀರು ಇಟ್ಕೊಂಡಿರ್ತೀವಿ, ಕುಡಿಬೇಕು ಮಧ್ಯರಾತ್ರಿ ಎಲ್ಲ ಅಂತ. ಆ ಬಾಟ್ಲಲ್ಲಿ ನೀರು ಹಾಗೆ ನಾನು ಮಿಕ್ಕೊಂಡಿರುತ್ತೆ. ಇನ್ನು ನಾವು ಕುಡಿಯೋ ನೀರೇ ಅಲ್ವಾ ಯೂಸ್ ಮಾಡೋದು ಅನ್ನೋ ಕಾರಣಕ್ಕೆ ನಾನು ಈ ಫೆಸ್ಟ್ ಟ್ಯಾಂಕಲ್ಲಿ ಆವಾಗವಾಗ ನೀರು ಕಮ್ಮಿ ಆಗ್ತಾ ಬರುತ್ತೆ. ಅದಕ್ಕೆ ಉಳಿದಿರೋ ನೀರನ್ನ ಏನು ಮಾಡಿಬಿಡ್ತೀನಿ, ಅದಕ್ಕೆ ಹಾಕ್ಬಿಡ್ತೀನಿ. ಆಗ ಫುಲ್ ಟ್ಯಾಂಕ್ ನೀರಿರೋ ಥರನೇ ಕಾಣುತ್ತೆ. ಇನ್ನು ಮಾವಿನಕಾಯಿ ಚಿತ್ರಾನ್ನಕ್ಕೆ ಫಸ್ಟ್ಗೆ ಮಾವಿನಕಾಯಿನ ತುರಿದಿಟ್ಕೊಳ್ಬೇಕಾಗುತ್ತೆ. ಈ ಮಾವಿನಕಾಯಿ ಅಂತೂ ತುಂಬ ಅಂಟಾಗ್ತಾಯಿತ್ತು. ಬಟ್ ತಂದು 1 ವಾರ ಮೇಲೆ ಆಗಿತ್ತು. ಆದರೂ ಸ್ವಲ್ಪ ಮೇಲೆಲ್ಲ ಚೆನ್ನಾಗಿರಲಿಲ್ಲ, ಒಂಥರ ಇತ್ತು. ಚೆನ್ನಾಗಿ ತೊಳೆದು ಆನಂತರ ಚೆನ್ನಾಗಿ ತುರ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟು ಚಿತ್ರಾನ್ನಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಯಾಕಂದರೆ ತುಂಬ ಜನಕ್ಕೆ ಗೊತ್ತೇ ಇರುತ್ತೆ, ಯಾರನ್ನ ಹೊಸೊಬ್ಬರು ಅಡುಗೆ ಕಲಿತಾ ಇರೋರಿಗೆ ಯೂಸ್ ಆಗುತ್ತೆ ಅಂತ ಇದು ಸಿಂಪಲ್ ಆಗಿರೋ ಚಿತ್ರಾನ್ನ ರೆಸಿಪಿ ನಾನು ತೋರಿಸ್ತಾ ಇದ್ದೀನಿ. ಅದರಲ್ಲೂ ಮಾವಿನಕಾಯಿ ಚಿತ್ರಾನ್ನ ಈ ಚಳಿ ಟೈಮಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಂಡ ನಂತರ ಅದು ಚೆನ್ನಾಗಿ ಚಿಟಪಟ ಅಂತ ಸಿಡಿದ ನಂತರ ಕಡಲೆ ಬೀಜ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನಿಮಗೆ ತೃಪ್ತಿ ಆಗೋಷ್ಟು ಹಾಕ್ಕೊಳ್ತೀನಿ. ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಬೋದು. ಅದನ್ನು ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡಿ ಆ ನಂತರ 1 ಹಿಡಿಯಷ್ಟು ಕಡಲೆಬೇಳೆ, 1 ಟೀ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಕಟ್ಟುಮ್ ಅನ್ನಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ್ದ ನಂತರ ಐ ಫ್ಲೇಮಲ್ಲಿ ಇಟ್ಕೊಳ್ಬೇಡಿ, ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ಆನಂತರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಇದಕ್ಕೆ ನಿಮಗೆ ಬೇಕು ಅಂದರೆ ಈರುಳ್ಳಿ ಕೂಡ ಹಾಕ್ಕೊಳ್ಬೋದು. ಇವತ್ತು ನಾನು ಈರುಳ್ಳಿ ಹಾಕ್ದಿರೇ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ ನಂತರ ತುರಿದಿಟ್ಟಿರೋ ಮಾವಿನಕಾಯಿನೂ ಹಾಕ್ಕೊಂಡು ಈಗ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸುತ್ತಲೂ ಎಣ್ಣೆ ಬಿಡಬೇಕು. ಈ ನೀರಿನ ಅಂಶ ಎಲ್ಲ ಹೋಗಿ ಲೈಟಾಗಿ ಎಣ್ಣೆ ಬಿಡಬೇಕು. ಅಲ್ಲಿವರೆಗೂ ಫ್ರೈ ಆಗ್ತಾ ಇರಲಿ. ಅಷ್ಟರಲ್ಲಿ ಈ ಕಡೆ ನಾನು ಸ್ನ್ಯಾಕ್ಸ್ಗೆ ಅಂದ್ಬಿಟ್ಟು 1 ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ಮೊಸರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟು ಮೊಸರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದಕ್ಕೇ 1/4 ಟೀ ಸ್ಪೂನಷ್ಟು ಸೋಡಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಇದಕ್ಕೆ ತೆಂಗಿನಕಾಯಿ ಪೀಸ್ನೂ ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು. ನಮ್ಮ ಮನೆಯಲ್ಲಿ ಮಕ್ಕಳು ತೆಂಗಿನಕಾಯಿ ಇಷ್ಟಪಡ್ದಿರೋ ಕಾರಣಕ್ಕೆ ನಾನು ಹಾಕ್ಕೊಳ್ತಾ ಇಲ್ಲ. 1/4 ಟೀ ಸ್ಪೂನಷ್ಟು ಜೀರಿಗೆ, ಸಣ್ಣದಾಗಿ ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಕ್ಲೀನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಕೆಲವರಿಗೆ ಗೊತ್ತಾಗಿರ್ಬೋದು ಏನು ಮಾಡ್ತಾಯಿದ್ದೀನಿ ಅಂತ. ಇನ್ನು ಕೆಲವರಿಗೆ ಏನಿದು ಅನ್ನಿಸ್ಬೋದು. ಏನೂ ಇಲ್ಲ, ಇದು ನಾನು ಮಂಗಳೂರು ಬೋಂಡ ಮಾಡ್ತಾಯಿದ್ದೀನಿ.
ಇದು ತಣ್ಣಗಾದ್ಮೇಲೆ ತಿನ್ನೋಕ್ಕೂ ತುಂಬ ಚೆನ್ನಾಗೇ ಇರುತ್ತೆ. ಸಂಜೆ ಹೊತ್ತು ತಿನ್ನಬೇಕು ಅಂದರೆ ಇದ್ರ ಜೊತೆ ಒಂದು ಲೋಟ ಟೀ ಅಥವಾ ಕಾಫಿ ಏನಾನ ಮಾಡಿಕೊಂಡ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ಇದು ಸಂಜೆ ಟೈಮಲ್ಲಿ ತಿನ್ನೋದಕ್ಕೋಸ್ಕರನೇ ಅವ್ರಿಗೆ ಮಾಡ್ತಾ ಇರೋದು, ಹುಡುಗರಿಗೆ ಒಂದು 4 o'clock ತಿನ್ಕೊಳ್ಳಿ ಅಂದ್ಬಿಟ್ಟು ಈ ಥರ ಮಾಡಿ ಕೊಡ್ತಾ ಇದ್ದೀನಿ. ಅಷ್ಟರಲ್ಲಿ ಈ ಕಡೆ ಮಾವಿನಕಾಯಲ್ಲೆಲ್ಲ ಸುತ್ತಲೂ ಎಣ್ಣೆ ಬಿಟ್ಟಿದ ನಂತರ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಕಾಯಿ ತುರಿ ಹಾಕ್ಕೊಳ್ಳಿ. ಕಾಯಿ ತುರಿ ತಿನ್ನೋರು ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನಕ್ಕೆ. ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡೆ, ಆ ಕಡೆ ಗೊಜ್ಜು ಕೂಡ ರೆಡಿ ಆಯಿತು. ಈ ಗೋಲಿಗಳ ಆಕಾರದಲ್ಲಿ ಇದನ್ನು ಬಿಟ್ಕೊಂಡ್ರೆ ಆಯಿತು ಎಣ್ಣೆ ಒಳಗಡೆ. ನಿಮಗೆ ದಪ್ಪ ಬೇಕು ಅಂದರೆ ದಪ್ಪ ಕೂಡ ಮಾಡ್ಕೊಬೋದು, ಚಿಕ್ಕದಾಗಿ ಬೇಕು ಅಂದರೂ ಚಿಕ್ಕದಾಗೂ ಮಾಡ್ಕೊಬೋದು. ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಮೈದಾ ಹಿಟ್ಟಲ್ಲಿ. ಕ್ಲೀನಾಗಿ ಆರಾಮಾಗಿ ಎತ್ತಿ ನೀವು ಯಾವ ಥರನೂ ಹಾಕಿದ್ರೂ ಅಷ್ಟೇ ಅದು ಗುಂಡಿಗೆ ಬರುತ್ತೆ. ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಸ್ವಲ್ಪ ನಿಮಗೆ ಮೊಸರೇನ ಹುಳಿ ಇತ್ತು ಅಂದರೆ ಇದಕ್ಕೆ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ಮೊಸರು ಹುಳಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಟೇಸ್ಟು. ಇಲ್ಲ ಫ್ರೆಶ್ ಮೊಸರು ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದಾಗುತ್ತೆ. ಈಗ ಉಂಡೆಗಳು ಚೆನ್ನಾಗಿ ಬೇಯ್ತಾ ಇದೆ. ಈ ಕಡೆ ನಾನು ಚಿತ್ರಾನ್ನ ಕೂಡ ಕಲಿಸ್ಕೊಳ್ತಾ ಇದ್ದೀನಿ. ಚಿತ್ರಾನ್ನನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಲೇಟಾಗಿ ಎದ್ದಿರೋ ಕಾರಣಕ್ಕೆ ಯಾವುದೋ ಒಂದು ಮಾಡಿದ್ದಾಯಿತು ಅನ್ನೋ ಥರನೂ ಮೈಂಡಿಗೆ ಬಂತು. ಸದ್ಯ ಈ ಥರ ಎಲ್ಲ ಮಾಡಿಕೊಟ್ಟಾಗ ಮಕ್ಕಳು ಇಷ್ಟಪಟ್ಟು ತಿಂದರೆ ಅಷ್ಟೇ ಸಾಕು ಅಮ್ಮಂದಿರಿಗೆ. ಈ ನಡುವೆ ಅಂತೂ ಮಕ್ಕಳು ಹೇಳ್ತಾಯಿದ್ರು ಸಂಜೆ ಹೊತ್ತು ಹೊಟ್ಟೆ ಹಸಿಯುತ್ತೆ, ಏನಾನ ಡಿಫ್ರೆಂಟಾಗಿ ಏನಾನ ಮಾಡಿಕೊಡು, ರೈಸ್ ಐಟಮ್ಸ್ ಬೆಳಗ್ಗೆ ತಿಂದಿರ್ತೀವಿ ಅಂತ. ಸರಿ ಆಯಿತು ಅಂದ್ಬಿಟ್ಟು ಈ ಥರ ಎಲ್ಲ ಮಾಡಿಕೊಟ್ಟು ಟ್ರೈ ಮಾಡಿ ನೋಡಿದೆ ತಿಂತಾರ ಇಲ್ವಾ ಅಂತ. ಬಟ್ ಇಷ್ಟಪಟ್ಟು ತಿಂದರು. ಸರಿ ಈಗ ಪ್ಯಾಕಿಂಗ್ ಮಾಡಿಬಿಡೋಣ. ಅವ್ರಿಗೆ ಇಷ್ಟ ಅಂದಿದೆ, ನನಗಂತೂ ಖುಷಿ. ಪಟ ಅಂತ ಪ್ಯಾಕ್ ಮಾಡಿಬಿಡ್ತೀನಿ. ನನಗಿಲ್ಲ ಅಂದರೂ ಪರವಾಗಿಲ್ಲ, ಅವ್ರ ಹೊಟ್ಟೆ ತುಂಬ ತಿನ್ಕೊಂಡು ಬಂದರೆ ಸಾಕು ಅಂತ ಅನ್ನಿಸ್ಬಿಡುತ್ತೆ. ಎಲ್ಲ ಅಮ್ಮಂದಿರಿಗೂ ಇದೆ ಅನಿಸುತ್ತೆ. ಈಗ ಬೋಂಡಗಳ್ನೂ ಹಾಕ್ಕೊಡ್ತಾ ಇದ್ದೀನಿ. ಬಂದಿದ ತಕ್ಷಣ ಇನ್ನು ಸಂಜೆಗೆ ಒಂದು ಲೋಟ ಹಾಲು ಕೊಟ್ಬಿಟ್ರೆ ಆಯಿತು. ಕುಡ್ಕೊಂಡು ಇನ್ನು ಹೋಮ್ವರ್ಕ್ ಅದು ಇದು ಇರುತ್ತೆ, ಅದನ್ನು ಮುಗಿಸ್ಕೊಳ್ತಾರೆ. ಈಗ ಇದನ್ನು ಪೂರ್ತಿಯಾಗಿ ಪ್ಯಾಕಿಂಗ್ ಮಾಡಿದ ನಂತರ ಬೋಂಡ ನೋಡಿ ತುಂಬ ಚೆನ್ನಾಗಿ ಮೇಲೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ನೀವು ಮಾಡಿ ಒಂದ್ಸಲಿ. ಆನಂತರ ಈಗ ಪ್ಯಾಕಿಂಗ್ ಎಲ್ಲ ಮುಗಿಸಿ ಇನ್ನು ಅವ್ರನ್ನ ಸ್ಕೂಲಿಗೆ ಕಳಿಸಿ ಇನ್ನು ಸ್ವಲ್ಪ ಮನೆ ಕ್ಲೀನಿಂಗ್ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡೆ. ಆನಂತರ ಸ್ನಾನ ಮಾಡಿ ಇನ್ನು ಪೂಜೆ ಮಾಡಬೇಕು. ಇವತ್ತು ದಿನ ಬಂದುಬಿಟ್ಟು ಬುಧವಾರ ಆಗಿರೋದ್ರಿಂದ ನಾನೇನು ಪೂಜೆ ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಏನಿಲ್ಲ, ಒಂದು ಸ್ವಲ್ಪ ಹೂವು ಇಟ್ಬಿಟ್ಟು ಪೂಜೆ ಮುಗಿಸ್ಕೊಂಡ್ರೆ ಆಯಿತು. ಪೂಜೆ ಎಲ್ಲ ಮುಗಿದ ನಂತರ ಮಕ್ಕಳದು ಸ್ವಲ್ಪ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ಚೇಂಜ್ ಮಾಡಿದ್ದೆ. ಬಟ್ ಆಗಲೇ ನಾನು ಈ ಗೊಂಬೆಗಳೆಲ್ಲ ಇರುತ್ತಲ್ಲ ಅದು ಸರಿಯಾಗಿ ಇಟ್ಟಿರಲಿಲ್ಲ. ಹಾಗೆಯೇ ಅರ್ಜೆಂಟಲ್ಲಿ ಬಂದುಬಿಟ್ಟಿದ್ದೆ. ಈ ಸರಿ ಇವಾಗ ಒಂಚೂರು ರೆಡಿ ಮಾಡ್ಕೊಂಬಿಡೋಣ, ಅದನ್ನೆಲ್ಲ ಚೇಂಜ್ ಮಾಡಿದ್ನಲ್ಲ ಇನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ವಾಟರ್ ಬಾಟ್ಲೆಲ್ಲ ಅವ್ರು ಹಂಗೆ ಇಟ್ಬಿಟ್ಟಿದ್ರು. ಇವತ್ತು ನಾನು ಅದೇನೋ ಅರ್ಜೆಂಟಲ್ಲಿ ಎತ್ತಲಿಕ್ಕೆ ಹೋಗಿಲ್ಲ. ಸರಿ ಇದೊಂಚೂರು ಕ್ಲೀನ್ ಮಾಡಿಕೊಂಡು ಆನಂತರ ಸ್ವಲ್ಪ ಬಟ್ಟೆಗಳೆಲ್ಲ ಮಡ್ಚ್ಕೊಳ್ತಾ ಇದ್ದೆ. ಮಡ್ಚಿರೋದನ್ನೆಲ್ಲ ಎತ್ತಿಟ್ಬಿಡೋಣ. ಏನಂದರೆ ನನಗಂತೂ ಮನೇಲಿ ಬೋರಿಂಗ್ ಕೆಲಸ ಅಂದರೆ ತುಂಬ ಇಷ್ಟ ಇಲ್ದಿರೋ ಕೆಲಸ ಅಂದರೆ ಎಲ್ಲರಿಗೂ ನಿಮಗೆ ಫಸ್ಟೇ ಗೊತ್ತು. ನಾನು ಹಳೆ ವ್ಲಾಗ್ ನೋಡಿರೋರಿಗೆ ನನಗೆ ಬಟ್ಟೆ ಮಡ್ಚೋದು ಅಂದರೆ ಆಗೋಲ್ಲ. ಬಟ್ ಬಟ್ಟೆ ಮಡ್ಚಾದ್ಮೇಲೆ ಅದು ಎತ್ತಿಡೋದು ಅಂದರೆ ನಂಗೆ ಸಿಕ್ಕಾಪಟ್ಟೆ ಖುಷಿ. ಯಾಕಂದರೆ ಅದನ್ನು ಆ ಜಾಗದಲ್ಲಿ ಸೇರಿಸೋದು ಅಂದರೆ ನಂಗೆ ತುಂಬ ಇಷ್ಟ. ನಾನು ಎಲ್ಲನೂ ಅಷ್ಟೇ, ಈಗ ಚೂಡಿದಾರ್ ಅಂದರೆ ಅದೇ ಒಂದು ಕಡೆ ಇರುತ್ತೆ, ಇನ್ನು ಮಕ್ಕಳ ಬಟ್ಟೆ ಅಂದರೆ ಅದೇ ಒಂದು ಕಡೆ ಇರುತ್ತೆ. ನನ್ನ ಹಸ್ಬೆಂಡು ಅಷ್ಟೇ, ಪ್ಯಾಂಟೇ ಒಂದು ಕಡೆ, ಶರ್ಟ್ ಒಂದು ಕಡೆ, ಆ ಥರ ಎಲ್ಲ ಇಟ್ಟಿರ್ತೀನಲ್ಲ. ಇನ್ನು ನನಗೆ ಬೇರೆಯವ್ರಿಗೆ ಅಷ್ಟು ಕೊಡೋಕ್ಕೆ ಇಷ್ಟ ಆಗೋಲ್ಲ ಜೋಡಿಸೋದಕ್ಕೆ, ಎಲ್ಲಂದರೆ ಅಲ್ಲಿ ಜೋಡಿಸ್ಬಿಡ್ತಾರೆ ಅಂತ. ನನಗೆ ಯಾವ ಬಟ್ಟೆ ಬೇಕು ಅಂದರೆ ಕಣ್ಣು ಮುಚ್ಕೊಂಡು ಬೇಕಾದರೂ ಎತ್ಕೊಳ್ತೀನಿ, ಆ ಥರ ಜೋಡಿಸ್ಕೊಂಡ್ಬಿಡ್ತೀನಿ. ಅದಕ್ಕೋಸ್ಕರ ನನಗೆ ಬಟ್ಟೆ ಜೋಡಿಸೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಬಟ್ಟೆ ಮಡ್ಚೋದು ಅಂದ್ರೇ ಕಷ್ಟ. ಬಟ್ ಏನೂ ಮಾಡೋಕ್ಕಾಗಲ್ಲ, ನಮ್ಮ ಬಟ್ಟೆ ನಾವೇ ಜೋಡಿಸ್ಕೊಳ್ಬೇಕು. ಬೇರೆಯವ್ರು ಮಡ್ಚಿದ್ರೂ ನಮಗೆ ಒಂಥರ ಇಷ್ಟ ಆಗೋಲ್ಲ. ಕೆಲವರು ನಮಗೆ ಬೇಕಾದಂಗೆ ಮಡ್ಚ್ಕೊಡಲ್ವಲ್ಲ, ಅದಕ್ಕೋಸ್ಕರ ಈಗ ಬಟ್ಟೆ ಎಲ್ಲ ಮಡಚಿ ಎತ್ತಿಟ್ಟಿದ ನಂತರ ಇನ್ನು ಸಂಜೆಗೆ ಏನಾನ ಮಾಡೋಣ ಡಿಫ್ರೆಂಟಾಗಿ ಅಂದ್ಕೊಳ್ತಾ ಇದ್ದೆ. ಸರಿ ಮಳೆ ಬೇರೆ ತುಂಬ ಜೋರಾಯಿತು, ಇನ್ನು ಚಳಿ ಜಾಸ್ತಿ ಆಗ್ತಾಯಿದೆ.
ಇನ್ನು ತುಂಬ ಬಿರಿಯಾನಿ ಎಲ್ಲ ಮಾಡಿಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಇವತ್ತು ಮೈಸೂರು ಸ್ಟೈಲಲ್ಲಿ ಹನುಮಂತು ಬಿರಿಯಾನಿ, ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಆಲ್ರೆಡಿ. ಏನಿಲ್ಲ, ಸಿಂಪಲಾಗಿ ಮಾಡ್ಕೊಳ್ಬೋದು. ನನಗೆ ಇದು ರೆಸಿಪಿ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಆದರೂ ಚೆನ್ನಾಗಿರುತ್ತೆ ಅನ್ನಿಸ್ತು. ಬಟ್ ಟೇಸ್ಟ್ ತಿಂದಮೇಲಂತೂ ತುಂಬ ಚೆನ್ನಾಗಿತ್ತು. ಏನಿಲ್ಲ, ಮೊದಲನೇದಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಓಲ್ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಿದ ನಂತರ ಈರುಳ್ಳಿ 1 ಅಥವಾ 2 ಅಷ್ಟೇ, ತುಂಬ ಹಾಕ್ಕೊಳ್ಬಾರ್ದು. ಲೈಟಾಗಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಆನಂತರ ಟೊಮೆಟೊ 1-2 ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ, ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಿದ ನಂತರ ಇದಕ್ಕೆ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ನಾನು 1 kg ಅಷ್ಟು ಚಿಕನ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಆನಂತರ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಇದರಲ್ಲಿ ನೀರಿನಂಶ ಎಲ್ಲ ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಾವು ಎಷ್ಟು ಚೆನ್ನಾಗಿ ಚಿಕನ್ನ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ಒಂದು ಮಿಕ್ಸಿ ಜಾರಿಗೆ 1 ಇಡಿಯಷ್ಟು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 1 ಇಡಿನೇ ತೊಗೊಳ್ಬೇಕು ಅಂತ ಇಲ್ಲ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಬೋದು. ಆನಂತರ 1 ಇಡಿಯಷ್ಟು ಬೆಳ್ಳುಳ್ಳಿ, 1 ಇಂಚ್ ಅಷ್ಟು ಶುಂಠಿ, ಚಕ್ಕೆ, ಲವಂಗ ಇಷ್ಟು ಹಾಕ್ಕೊಂಡು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇದಕ್ಕೆ ಯಾವುದೇ ಥರ ಎಕ್ಸ್ಟ್ರಾ ಮಸಾಲೆಗಳು ಅಷ್ಟೊಂದು ಇರಲ್ಲ. ಆನಂತರ ಇದು ಪೇಸ್ಟ್ ಮಾಡ್ಕೊಂಡಿದ ನಂತರ ಈಗ ಚಿಕನ್ ಈ ಕಡೆ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೂ ಮುಂಚೆ ಒಂದ್ಸಲಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ನ ಈಗ ರುಬ್ಬಿರುವ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ನೀರೇನೂ ಹಾಕ್ಲಿಕ್ಕೆ ಹೋಗಬಾರ್ದು. ಎಷ್ಟಿದೆಯೋ ಅಷ್ಟರಲ್ಲೇ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಹಾಗೆಯೇ ಸ್ವಲ್ಪ ಖಾರದ ಅಂಶ ಎಲ್ಲ ಚಿಕನ್ಗೆ ಮಿಕ್ಸ್ ಆದರೆ ಇನ್ನೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇದು ಸುತ್ತಲೂ ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆಯೇ ನೀರೇನು ಜಾಸ್ತಿ ಆ್ಯಡ್ ಮಾಡೋಕ್ಕೆ ಹೋಗಬಾರ್ದು. ನಿಮಗೆ ಬೇಕು ಅಂದರೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಖಾರ ಎಲ್ಲ ಅಂಟಿರುತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಕಾದರೆ ಹಾಕ್ಕೊಳ್ಬೋದು. ಇದು ಚೆನ್ನಾಗಿ ಎಣ್ಣೆ ಬಿಟ್ಟಿದ ನಂತರ 1 ಇಡಿಯಷ್ಟು ಪುದೀನ ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಈ ಟೈಮಲ್ಲಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ರುಬ್ಬಕ್ಕೆಲ್ಲ ಹಾಕ್ಕೊಳ್ಬಾರ್ದು. ಹಾಗೆಯೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಆಗಿದ ನಂತರ 1 ದೊಡ್ಡ ಸ್ಪೂನಲ್ಲಿ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ತುಂಬ ದೊಡ್ಡ ಸ್ಪೂನಲ್ಲ, ಮೀಡಿಯಮ್ ಆಗಿರೋ ಸ್ಪೂನಲ್ಲಿ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. 1 kgಗೆ 1 ಸ್ಪೂನಷ್ಟು ಗರಂ ಮಸಾಲ ಸಾಕು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಬಾಸುಮತಿ ರೈಸ್ ಆಗಲಿ, ಜೀರಾ ರೈಸ್ ಆಗಲಿ, ಇಲ್ಲ ನಾರ್ಮಲ್ ನಿಮ್ಮ ಮನೇಲಿ ಯಾವ ರೈಸ್ ಇದೆಯೋ ಆ ರೈಸ್ನ ಹಾಕ್ಕೊಳ್ಬೋದಾಗುತ್ತೆ. ನಾನು 1 kgಗೆ ಒಂದು 3/4 kg ಅಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಕೆಲವರು ಹೇಳ್ತಾರೆ ಚಿಕನ್ನು ಮತ್ತು ರೈಸು ಒಂದೇ ಸಮ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಬಟ್ ಸ್ವಲ್ಪ ಕಮ್ಮಿ ಇದ್ದರೆ ರೈಸು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನೀರು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ದಮ್ ಕಟ್ಬಿಟ್ರೆ ಆಯಿತು. ರುಚಿಯಾದ ಹನುಮಂತು ಸ್ಟೈಲ್ ಬಿರಿಯಾನಿ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಬರುತ್ತೆ. ಒಂದ್ಸಲಿ ಟ್ರೈ ಮಾಡಿ, ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ, ಮಕ್ಕಳಾಗಲಿ ಹಸ್ಬೆಂಡ್ ಆಗಲಿ. ನಾನು ಇದನ್ನು ಮಾಡಿ ಅವ್ರಿಗೆ ಸರ್ಪ್ರೈಸಾಗಿ ಕೊಟ್ಟೆ. ಬಟ್ ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಿಜವಾಗ್ಲೂ. ನನಗೆ ಬಿರಿಯಾನಿ ಎಲ್ಲ ಈ ನಡುವೆ ಅಷ್ಟು ಇಷ್ಟ ಆಗ್ತಾಯಿಲ್ಲ, ಯಾವಾಗಲೂ ಬಿರಿಯಾನಿ ಅಂದ್ಬಿಟ್ಟು. ಬಟ್ ಇದಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಒಂದ್ಸಲಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ತುಂಬ ಸಿಂಪಲಾಗಿ ಚಿಕ್ಕದಾಗಿ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಆದಷ್ಟು ಬೇಗ ಬರ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ಹೊಟ್ಟೆ ತುಂಬ ತಿಂತಾಯಿರಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.